ಕರ್ತನಿಗೆ ಸ್ತೋತ್ರ, ಕರ್ತನಿಗೆ ಸ್ತೋತ್ರ. ಕರ್ತನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ನಮ್ಮನ್ನು ಪರಿಶುದ್ಧವಾಗಿ ಜೀವಿಸಬೇಕು ಅಂತ ದೇವರು ಬಲಗೊಳಿಸಿದ್ದಾನೆ, ಸ್ಥಿರಗೊಳಿಸಿದ್ದಾನೆ, ಸಿದ್ಧಗೊಳಿಸಿದ್ದಾನೆ. ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಏನಂತೀರ ನೀವು? ದೇವರು ನಮ್ಮನ್ನು ಪ್ರೀತಿಸಿದರೆ ನಮ್ಮ ಜೀವಿತ ಎಲ್ಲ ಯಾಕೆ ಈಗ ಅಂತ ಹೇಳ್ತಾ ಇದ್ದೀರಾ? ಅಲ್ಲಲ್ಲ, ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ದೇವರು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಬಲಗೊಳಿಸ್ತಾ ಇದ್ದಾನೆ. ಕೀರ್ತನೆ 91 ನೋಡ್ರಿ, 10ನೇ ವಚನ ನೋಡಿದರೆ, ಯಾವ ಕೇಡು ನಿನಗೆ ಸಂಭವಿಸುವುದು, ಉಪದ್ರವವು ನಿನ್ನ ಗುಡಾರಕ್ಕೆ ಸಮೀಪಿಸಬಾರದು. ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರಕ್ಕೆ ಸಮೀಪಕ್ಕೆ ಬಾರದು. ಉಪದ್ರವವು ಪ್ರಮಾದಗಳು, ಆಕ್ಸಿಡೆಂಟ್ ಪ್ರಮಾದೆ, ಆಸ್ಪತ್ರೆಗೆ ಹೋದ್ರೆ ಮುಗಿದೋಯ್ತು. ಅವನ ನರಕಕ್ಕೆ ಹೋದಂಗೆ. ತಂಬ ಹೊಲ ಮಾರು, ಮನೆ ಮಾರು, ಬಂಗಾರ ಹೊತ್ತೇಕು, ಏನೇನೋ ಮಾಡ್ತಾರೆ. ಆಸ್ಪತ್ರೆಗೆ ಹೋದರೆ ಶಾಂತಿ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಅವನ ಆರೋಗ್ಯ ಅಲ್ಲ, ಆಸ್ಪತ್ರೆ ಇರೋನ ಆರೋಗ್ಯ ಅಲ್ಲ. ಈ ದುಡ್ಡಿಗಾಗಿ, ಹಣವಕ್ಕಾಗಿ ತಿರುಗ್ತಾ ಇರ್ತಾನಲ್ಲ, ಅವನಿಗೆ ಬೇಜಾರು ಬಂದ್ಬಿಡುತ್ತೆ, ಬೇಸರಿಕೆ ಬಂದ್ಬಿಡುತ್ತೆ. ಯಾಕೆಂದರೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಅಂಥ ಉಪದ್ರವದಿಂದ ನಮ್ಮನ್ನು ಕಾಪಾಡ್ತಾ ಇದ್ದಾರಂತೆ. ಅಂಥ ಉಪದ್ರವದಿಂದ ನಮ್ಮನ್ನು ಕಾಪಾಡಿ, ರಕ್ಷಿಸಿ, ಬಲಗೊಳಿಸಿ, ಸ್ಥಿರಗೊಳಿಸಿ, ಸಿದ್ಧಗೊಳಿಸಿದ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರ, ತುಂಬ ಸ್ತೋತ್ರ. ಏಸಪ್ಪ ನಿನಗೆ ಸ್ತೋತ್ರ. ನಮ್ಮನ್ನು ಆರೋಗ್ಯದಿಂದ ಇರಿಸಿದ್ದಕ್ಕೆ ಸ್ತೋತ್ರ, ನಮ್ಮನ್ನು ಬಲಗೊಳಿಸಿದ್ದಕ್ಕೆ ಸ್ತೋತ್ರ, ನಮ್ಮನ್ನು ಸ್ಥಿರಗೊಳಿಸಿದ್ದಕ್ಕೆ ಸ್ತೋತ್ರ. ನಮ್ಮಿಂದ ಅನೇಕರಿಗೆ ಆಶೀರ್ವಾದವನ್ನು ಹಂಚಿಕೊಡ್ತೀಯಲ್ಲ ತಂದೆ, ನಿಮಗೆ ಸ್ತೋತ್ರ. ಯಾಕೆಂದರೆ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ದೇವರು ನಮ್ಮನ್ನು ಪ್ರೀತಿಸಿ ಬಲಗೊಳಿಸ್ತಾ ಇದ್ದಾನೆ. ಅಂತ ಬಲಗೊಳಿಸಿ ನಮ್ಮನ್ನು ಯುದ್ಧ ಸನ್ನಿಧರಾಗಿ ಮಾಡ್ತಾ ಇದ್ದಾನೆ. ಯಾಕೆ ನಾವು ಯುದ್ಧ ಮಾಡಬೇಕು? ಯಾರಿಗಾಗಿ ನಾವು ಯುದ್ಧ ಮಾಡಬೇಕು? ಏಕೆ ಯುದ್ಧ ಮಾಡಬೇಕು? ಶೋಲ್ಜರಾಗಿ ಯಾಕಿರಬೇಕು? ಸೈನ್ಯಕ್ಕೆ ನಾವು ಯಾಕಿರಬೇಕು ಅಂದರೆ, ದೇವರು ಉಪದ್ರವದಿಂದ ಯಾಕೆ ನಮ್ಮನ್ನು ಕಾಪಾಡ್ತಾ ಇದ್ದಾನೆ, ರಕ್ಷಿಸ್ತಾ ಇದ್ದಾನೆ. ಯಾಕೆ ದೇವರು ಪ್ರೀತಿಸ್ತಾ ಇದ್ದಾನೆ? ಸಣ್ಣ ಇದಾದರೆ ನಮಗೆ ಶೇಕ್ ಆಗಿಬಿಡ್ತೀವಿ, ಬೇಸರ್ಗೊಂಡ್ಬಿಡ್ತೀವಿ. ದೇವರು ಮಾಡಿದ ಉಪಕಾರಗಳೆಲ್ಲ ನಾವು ನೆನೆಸಬೇಕು. ದೇವರಿಗೆ ಕೃತಜ್ಞತಾಸ್ತುತಿ ಹೇಳಬೇಕು. ದೇವರನ್ನ ಸಂಧಿಸಬೇಕು, ದೇವರನ್ನ ಆರಾಧಿಸಬೇಕು, ದೇವರನ್ನ ಮಹಿಮಪಡಿಸಬೇಕು. ಯಾಕೆ ಅಂದರೆ ಇಲ್ಲಿ 91ರಲ್ಲಿ 3 ನೋಡಿದರೆ, ನಿನ್ನನ್ನು ಬೇಟೆಗಾರನ ಬಲಿಯಿಂದಲೂ ಮರಣಕರ ವ್ಯಾಧಿಯಿಂದಲೂ ನಿನ್ನ ತಪ್ಪಿಸುವನು ಆತನೇ. ಬೇಟೆಗಾರನ ಬಲಿಯಿಂದ. ಬೇಟೆಗಾರನ ಏನು ಮಾಡ್ತಾ ಇದ್ದಾನೆ? ಅವನಿಗೆ ಸಮಯ ಸ್ವಲ್ಪವಿದೆ ಅಂತಂದು ಯಾರನ್ನು ನುಂಗಬೇಕು ಅಂತ ಗರ್ಜಿಸೋ ಸಿಂಹವಾಗಿ ಹುಡುಕ್ತಾ ಇದ್ದಾನೆ. ಯಾರನ್ನು ನುಂಗಬೇಕು? ಯಾರು ಬೀಳ್ತಾರೆ ನನಗೆ? ಯಾರು ಲೋಕದಾಶದಲ್ಲಿ ಇರ್ತಾರೆ? ಶರೀರಾಶೆ, ನೇತ್ರಾಶೆ, ಜೀವಪಡಂಬದಲ್ಲಿ ಯಾರಿದ್ದಾರೆ ಅವರನ್ನು ನುಂಗಬೇಕು ಅಂತಂದು 24 ಗಂಟೆ 24 hours ತಿರುಗ್ತಾ ಇದ್ದಾನೆ. ಬೇಟೆಗಾರನ ಬಲಿಯಿಂದ ನಮ್ಮನ್ನು ತಪ್ಪಿಸ ದೇವರಿಗೆ ಸ್ತೋತ್ರ, ಕರ್ತನಿಗೆ ಸ್ತೋತ್ರ. ಬಲವಾದ ಸ್ತುತಿ ಆರಾಧನೆಯಿಂದ ನಾವು ದೇವರನ್ನು ಆನಂದಿಸೋಣ. ನಮಗೆ ಆರೋಗ್ಯ ಕೊಟ್ಟಿದ್ದಕ್ಕೆ ದೇವರಿಗೆ ಸ್ತೋತ್ರ. ಬೇಟೆಗಾರನ ಬಲಿಯಿಂದ ನಮ್ಮನ್ನು ಕಾಪಾಡಿದ್ದಕ್ಕೆ ಸ್ತೋತ್ರ. ದಿನವೂ ನಮಗೆ ದೂತರು ಕೊಟ್ಟು ನಮ್ಮನ್ನು ಕಾಪಾಡುತ್ತ ದೇವರಿಗೆ ಸ್ತೋತ್ರ. ಕರ್ತನಾಮದಲ್ಲಿ ಸ್ತೋತ್ರ, ಕೃತಜ್ಞತೆ, ಸ್ತುತಿ ಚೆಲ್ಲಿಸೋಣ. ಬೇಟೆಗಾರನ ಬಲೆ ಅಂದರೆ ಹೆಂಗಿರುತ್ತೆ ಗೊತ್ತಾ? ಅವನು ಹೇಗೆ ಶತ್ರುಯಕ ಪನ್ನಾಗಗಳು ಹೆಂಗಿರ್ತವಂದರೆ, ತಂತ್ರಗಳು ಹೆಂಗಿರ್ತವಂದರೆ, ಯಾರು ನಮ್ಮ ಹಿಂಬಾಲಿಸುತ್ತಾ ಇರ್ತಾರೋ, ನೀನು ಟೀಮ್ ಮೆಂಬರ್ ಆದರೆ ನಿಮ್ಮ ಟೀಮ್ ಮೇಲೆ ನಿಮ್ಮನ್ನು ಬಹು ವೇದನೆಗೊಳಿಸ್ತಾರೆ. ತಲೆ ಹಿಡ್ಕೋಬೇಕು, ಯಾರಪ್ಪ ಇವನು ಕೆಲಸ ಮಾಡೋದಿಲ್ಲ, ನಮ್ಗೆ ಬಹಳ ಕೆಲಸ ಜಾಸ್ತಿ ಇದೆಯಲ್ಲ, ನಮಗೆ ಕೆಲಸ ಮಾಡ್ತಾ ಇಲ್ಲ ಅಂತ ಅವನಿಂದ ತಲೆನೋವು ತರಿಸ್ತಾನೆ. ಕುಟುಂಬ ವ್ಯವಹಾರದಲ್ಲಿ ತಲೆನೋವು, ಗಂಡ ಹೆಂಡತಿಗೆ ಮಧ್ಯದಲ್ಲಿ ತಲೆನೋವು, ಮಕ್ಕಳಿಂದ ತಲೆನೋವು. ಮಕ್ಕಳು ಕೆಟ್ಟು ಹೋಗ್ತಾ ಇದ್ದರೆ ಅವರನ್ನು ನೋಡುವುದಕ್ಕೆ ತಲೆನೋವು, ಸಮಾಧಾನ ಇಲ್ಲ, ಶಾಂತಿ ಇಲ್ಲ.
ಅಂತ ಬೇಟೆಗಾರನ ಬಲೆಯಿಂದ ನಮ್ಮನ್ನು ತಪ್ಪಿಸಿದ ದೇವರಿಗೆ ಸ್ತೋತ್ರ ಹೇಳಬೇಕು. ದಿನ ದಿನವೂ ನಮ್ಮನ್ನು ಕಾಪಾಡುತ್ತಿರುವ ದೇವರಿಗೆ ಸ್ತೋತ್ರ ಹೇಳಬೇಕು. ಶತ್ರು ಬಲವನ್ನು ತುಳಿಯೋದಕ್ಕೆ ಅಧಿಕಾರ ಕೊಟ್ಟ ದೇವರಿಗೆ ಸ್ತೋತ್ರ ಹೇಳಬೇಕು. ಶತ್ರು ಬಲವನ್ನು ತುಳಿಯೋದಕ್ಕೆ ಶಕ್ತಿ ಕೊಟ್ಟಿದ್ದಾನೆ ನಮಗೆ. ಯಾಕೆ? ಇಲ್ಲಿ ನೋಡ್ರಿ 10 ನೋಡ್ರಿ, 9:10 ನೋಡಿದರೆ, ಯಾವ ಕೇಡಿಗೂ ನಿನಗೆ ಸಂಭವಿಸಿದೆ, ಯಾವ ಕೇಡು ನಿನಗೆ ಬರೋದಿಲ್ಲ ಅಂತೆ, ಯಾವ ಕೇಡು ನಿನಗೆ ಸಂಭವಿಸೋದಿಲ್ಲ. ಯಾವ ಕೇಡು ನಿನಗೆ ಸಂಭವಿಸೋದಿಲ್ಲ ಅಂದರೆ ಲೆಕ್ಕ ಹಾಕ್ಕೊಳ್ರಿ, ಅಷ್ಟು ಆರೋಗ್ಯ ಇರುತ್ತೆ. ನೀನು ಯುದ್ಧ ಮಾಡಿದಾಗ, ಶೋಲ್ಜರ್ ಆಗಿ ಒಳ್ಳೆಯ ಸೈನ್ಯಕ್ಕಾಗಿ ಯುದ್ಧ ಮಾಡಿದಾಗ ಅನೇಕ ರಾಷ್ಟ್ರಗಳು ಅಳಿದು ಹೋದ ಆತ್ಮಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಯುದ್ಧ ಮಾಡಬೇಕು. ದುಷ್ಟ ಶಕ್ತಿಗಳು ಯುದ್ಧ ಮಾಡಬೇಕು. ದುರಾತ್ಮ ಶಕ್ತಿಗಳು ಯುದ್ಧ ಮಾಡಬೇಕು. ಯುದ್ಧ ಮಾಡಿದರೆ ವಿಜಯವನ್ನು ಹೊಂತೀಯ. ಈ ಲೋಕವನ್ನು ಜಯಿಸುವುದು ವಿಜಯವು ವಿಶ್ವಾಸವೇ. ಕರ್ತನೇ ನಿಮಗೆ ಬಲವನ್ನು ಕೊಟ್ಟ ದೇವರೇ, ಕರ್ತನೇ ನಿಮಗೆ ಕಾಪಾಡ್ತಾ ಇದ್ದಾನೆ, ನಿಮ್ಮನ್ನು ರಕ್ಷಿಸುತ್ತಿದ್ದಾನೆ, ಬಲಗೊಳಿಸ್ತಾ ಇದ್ದಾನೆ, ಸ್ಥಿರಗೊಳಿಸ್ತಾ ಇದ್ದಾನೆ, ಸಿದ್ಧಗೊಳಿಸ್ತಾ ಇದ್ದಾನೆ. ನೀವು ಶಕ್ತಿಯನ್ನು ಹೊಂದುವಿರಿ. ಬೇಟೆಗಾರನ ಬಳಿಯಿಂದ ನಿಮ್ಮನ್ನು ತಪ್ಪಿಸಿದ ದೇವರಿಗೆ ಸ್ತೋತ್ರ. ತಪ್ಪಿಸ್ತಾನೆ, ಯಾಕಂದರೆ ನನ್ನ ಮಗ ನಾನು ಪ್ರೀತಿಸ್ತಾ ಇದ್ದೀನಿ, ನನ್ನ ಮಗನನ್ನು ನಾನು ಪ್ರೀತಿಸ್ತಾನೆ ಅಂತ ದೂತರ ಸಮೂಹ ದಂಡಿಳಿಸ್ತಾನೆ. ದೂತರ ದಂಡು ಇಳಿಸಿ ನಮ್ಮನ್ನು ಕಾಪಾಡಿ, ನಮ್ಮನ್ನು ರಕ್ಷಿಸಿ, ನಮ್ಮನ್ನು ಬಲಗೊಳಿಸಿ, ನಮ್ಮನ್ನು ಸ್ಥಿರಗೊಳಿಸಿ ನಮ್ಮ ಮುಂದೆ ಹೋಗ್ತಾನೆ ಯುದ್ಧ ಮಾಡೋದಕ್ಕೆ. ನೀನು ಸಿದ್ಧವಾಗಿದ್ದೀಯಾ? ಯುದ್ಧ ಮಾಡ್ತೀಯಾ? ಯುದ್ಧ ಮಾಡಿದರೆ ದೇವರು ನಿನ್ನನ್ನು ಪ್ರೀತಿಸ್ತಾನೆ, ನಮ್ಮನ್ನು ಪ್ರೀತಿಸ್ತಾನೆ. ಅಂಥ ಪ್ರೀತಿ, ದೇವರ ಪ್ರೀತಿ ನಾವು ನೋಡಬೇಕು. ಇಲ್ಲಿ ನೋಡ್ರಿ, 1ರಲ್ಲಿ ಏನು ಹೇಳಿದಂದರೆ, ಪರಾತ್ಪರ ಮೊರೆಯಿಕ್ಕುವ ಸರ್ವಶಕ್ತನು ಆಶ್ರಯಲ್ಲಿ ಸುರಕ್ಷಿತನಾಗಿ ಇರುವೆನು. ಪರಾತ್ಮರ ದೇವರಾದ್ರ ಮೊರೆ ಇಕ್ಕಿದಾಗ ಸರ್ವಶಕ್ತನು ಆಶ್ರಯಲ್ಲಿ ಸುರಕ್ಷಿತನಾಗಿರುತ್ತಾನೆ. ಸುರಕ್ಷಿತನಾಗಿರಬೇಕಂದ್ರೆ ಪ್ರಾರ್ಥನೆ ಮಾಡಿಕೊಳ್ಳ. ತಂದೆ, ನಿನ್ನ ಕೈಯಲ್ಲಿ ಸುರಕ್ಷಿತವಾಗಿರಬೇಕಪ್ಪ. ಯಾವ ಕೇಡು ನಮಗೆ ಸಂಭವಿಸುವುದಿಲ್ಲಪ್ಪ. ಕೃಪೆ ಕೊಡಪ್ಪ, ಕನಿಕರ ತೋರಿಸಪ್ಪ. ನಮ್ಮ ಜೀವಮಾನದಲ್ಲಿ ನಮ್ಮನ್ನು ಬಲಗೊಳಿಸಪ್ಪ, ಸ್ಥಿರಗೊಳಿಸಪ್ಪ, ಸಿದ್ಧಗೊಳಿಸಪ್ಪ. ನಿನಗೆ ಮಹಿಮೆ, ಘನತೆ, ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇಲೆ.